ಹಾಯ್ ಫುಡ್ ಲವರ್ಸ್, ಟಮ್ಮಿ ವಿತ್ ಯಮ್ಮಿ ಫುಡ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಟುಡೇಸ್ ಮೆನು ಕರಿ ಫಿಶ್ ಫ್ರೈ. ಈ ರೆಸಿಪಿ ಫಿಶ್ ಫ್ರೈನೂ ಹೌದು, ಫಿಶ್ ಕರಿನೂ ಹೌದು. ಬಟ್ ಲೆಮನ್ನ ಸ್ವೀಸ್ ಮಾಡಿಕೊಂಡು ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಟೀಚ್ ಮಾಡ್ತೀನಿ, ನೀವು ಕೂಡ ಲರ್ನ್ ಮಾಡಿ. ಫಸ್ಟ್ಗೆ ಪ್ಲೇಟ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಟರ್ಮರಿಕ್ 1/2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾಲ್ಟು ರುಚಿಗೆ ತಕ್ಕಷ್ಟು. ನಾವಿಲ್ಲಿ 1 kg ಫಿಶ್ನ ತೊಗೊಂಡಿರೋದ್ರಿಂದ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಕಡಲೆ ಹಿಟ್ಟು ಮಿಸ್ ಮಾಡ್ದಂಗೆ 2 ಸ್ಪೂನ್ ಹಾಕಿಬಿಡಿ. ಫಿಶ್ ಫ್ರೈ ಮಸಾಲ 2 ಸ್ಪೂನು, 2 ಸ್ಪೂನ್ ಎಣ್ಣೆ, ಹುಣಸೆ ರಸ ನಿಂಬೆಹಣ್ಣು ಗಾತ್ರದಷ್ಟು, ನಿಂಬೆ ರಸ 1, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಪಾಂಪ್ಲೆಟ್ ಫಿಶನ್ನು ತೊಗೊಂಡಿದ್ದೀನಿ 1 kg ಅಷ್ಟು. ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಅದರಲ್ಲಿ ನೀರಿನಂಶ ಇಲ್ಲದೆ ಇರೋ ಥರ ನೀಟಾಗಿ ತೊಳೆದ ಮೇಲೆ ಅದನ್ನು ಒಂದೊಂದೇ ಫಿಶ್ ಪೀಸಸ್ನ ತಗೊಂಡು ಈ ಮಸಾಲೆನ ಕೋಟಿಂಗ್ ಮಾಡಿ. ನಂತರ ಅದನ್ನು ಅರ್ಧ ಗಂಟೆ ಇಲ್ಲ 1 ಗಂಟೆಯಷ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡಿ. 1 ಅವರ್ ಆದಮೇಲೆ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು 2 ಸ್ಪೂನ್ ಆಯಿಲ್ನ ಹಾಕಿ ಅದು ಕಾದ ಮೇಲೆ ಒಂದೊಂದೇ ಕರಿಬೇವು ಕಡ್ಡಿನ ಇಟ್ಟು ಅದ್ರ ಮೇಲೆ ಒಂದೊಂದೇ ಫಿಶ್ ಪೀಸಸ್ನ ಇಟ್ಟು ಬೇಯಿಸಬೇಕು. 4 ಸೈಡು ನೀಟಾಗಿ ಬೇಯಿಸಬೇಕು. ಮಿಡಲಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾಯಿರಿ, ಇಲ್ಲ ಅಂದರೆ ಸೀದೋಗುತ್ತೆ. ಇಲ್ಲಿ ಕರಿಬೇವಿನ ಕಡ್ಡಿ ನಿಮಗೆ ಬೇಡ ಅಂತ ಅನಿಸಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನಮ್ಮಲ್ಲಿ ಎಲ್ಲರಿಗೂ ಕರಿಬೇವಿನ ಫ್ಲೇವರ್ ಇಷ್ಟ ಆಗುತ್ತೆ, ಸೊ ನಾವು ಫಿಶ್ಶಿಗೆ ಕರಿಬೇವು ಕಂಪಲ್ಸರಿ ಹಾಕ್ತೀವಿ. ನಿಮ್ಮಲ್ಲಿಗೆ ಯಾರಿಗೂ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಹಂಗೆ ಡೈರೆಕ್ಟಾಗಿ ಫಿಶ್ನ ಬೇಯಿಸ್ಕೊಳ್ಳಿ. ಸ್ವಲ್ಪ ರೋಸ್ಟಾಗಿ ಬೇಯಿಸಿದ್ರೆ ಟೇಸ್ಟ್ ಇದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಓವರ್ ರೋಸ್ಟ್ ಅಂತಾರಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಥರ ಬರುತ್ತಲ್ಲ, ಆ ಥರ ಓವರ್ ರೋಸ್ಟು ಮಾಡ್ಕೊಳ್ಳಿ. ನೋಡಿ, ಈ ಥರ ಫಿಶನ್ನು ತಿರುವಾಗಿ 4 ಸೈಡಲ್ಲೂ ನೀಟಾಗಿ ಓವರ್ ರೋಸ್ಟ್ ಮಾಡಿದ ಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡಿ. ಈಗ ಮತ್ತೊಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಅದು ಕಾದ ಮೇಲೆ ಇಲ್ಲಿ ನಾವು ಸಣ್ಣಕ್ಕೆ ಹೆಚ್ಕೊಂಡಿರೋ 2 ಈರುಳ್ಳಿನ ತೊಗೊಂಡಿದ್ದೀವಿ. ಅದನ್ನು ಕೂಡ ಹಾಕಿ ಅದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಈರುಳ್ಳಿನ ನೀಟಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ ರೋಸ್ಟ್ ಆದಮೇಲೆ ಇಲ್ಲಿ 1 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರ ಪುಡಿನ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಇಲ್ಲಿ ಟೊಮೆಟೊ ರಸ ಬಿಡಬೇಕು ಮತ್ತು ಇದು ಗ್ರೇವಿ ಥರ ಆಗಬೇಕು. ಆ ಥರ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಟೊಮೆಟೊನ ರಸ ಬಿಡೋ ಥರ ಬೇಯಿಸ್ಕೋಬೇಕು. ಲಾಸ್ಟ್ಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ರೇವಿ ಥರ ಆದಮೇಲೆ ಅದನ್ನು ತೆಗೆದುಬಿಡಿ. ನೆಕ್ಸ್ಟು ಗ್ಯಾಸ್ ಫ್ಲೇಮ್ಗೆ ಬಾಳೆ ಎಲೆನ ಬಿಸಿ ಮಾಡಿ ಆ ಎಲೆ ಮೇಲೆ ಇವಾಗ ಕರಿನ ಸ್ಪ್ರೆಡ್ ಮಾಡಿ ಒಂದೊಂದೇ ಫಿಶ್ ಪೀಸ್ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನೇ ಇಟ್ಟು ಅದ್ರ ಮೇಲೆ ಮತ್ತೆ ಕರಿನ ಮೇಲಿಂದ ಕವರ್ ಮಾಡಿ ನೀಟಾಗಿ ಫಿಶನ್ನು ಕರಿಯಿಂದ ಕವರ್ ಮಾಡಬೇಕು.
ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಎಲೆನ ಅದರ ಮೇಲೆ ಮುಚ್ಚಿ ನೀಟಾಗಿ ಅದು ಟೂತ್ಪಿಕ್ ಹೆಲ್ಪಿಂದ ಸೈಡ್ಸ್ ಎಲ್ಲ ಸೆಕ್ಯೂರ್ ಮಾಡಿ. ಎಲ್ಲ ಒಂದೊಂದೇ ಫಿಶ್ ಪೀಸಸ್ಗೂ ಇದೇ ಥರ ಸಪ್ರೇಟಾಗಿ ಕರಿನ ಹಾಕಿ ಎಲೆ ಮೇಲೆ ಕವರ್ ಮಾಡಿ ಟೂತ್ಪಿಕ್ ಹೆಲ್ಪಿಂದ ಅದನ್ನು ರೆಡಿ ಇಟ್ಕೊಳ್ಳಿ. ಸೊ ಎಲ್ಲ ಫಿಶ್ಶಿಗೂ ಹೀಗೆ ಎಲೆ ಮೇಲೆ ಡೆಕೋರೇಷನ್ ಮಾಡಿ ಆದಮೇಲೆ ಈಗ ಅದನ್ನು ಬೇಯಿಸೋ ಟೈಮ್. ಸೊ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕಾದಮೇಲೆ ಫಿಶನ್ನು ಇಟ್ಟು ಎರಡೂ ಕಡೆ 3 ನಿಮಿಷನಾದರೂ ಬೇಯಿಸ್ಬೇಕು ನೀಟಾಗಿ. ಆವಾಗ ಬಾಳೆ ಎಲೆದು ಅರೋಮಾ ಅದರೊಳಗೆ ಬಿಟ್ಕೊಂಡು ಆ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಪ್ಲೇಟಲ್ಲಿ ಓಪನ್ ಮಾಡಿ ನಿಂಬೆ ರಸ ಹಿಂಡ್ಕೊಂಡು ಅದನ್ನು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಕಳೆದೋಗ್ಬಿಡ್ತೀರ. ಮತ್ತು ಯಾಕೆ ತಡ, ಇವತ್ತೇ ಟ್ರೈ ಮಾಡಿ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅವರು ಲೈಕ್ ಕೊಟ್ಟರೆ ನೀವು ನಮ್ಮ ವಿಡಿಯೋಗೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಕಿಚನ್ ವೇರ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಟರ್ನ್ ಇಂಟು ಮ್ಯಾಜಿಕಲ್ ರೆಸಿಪೀಸ್. ಇಲ್ಲಿ ಸ್ವೀಟ್ಸಿಂದ ಸ್ನ್ಯಾಕ್ಸ್ವರೆಗೂ, ಬ್ರೇಕ್ಫಾಸ್ಟಿಂದ ಡಿನ್ನರ್ವರೆಗೂ, ಚಾಟ್ಸಿಂದ ಡೆಸರ್ಟ್ವರೆಗೂ ಎಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿ ವೇನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನೀವು ನೋಡಿ ಕಲೀರಿ. ಬಾಯ್ ಫುಡ್ಡೀಸ್.